ತುಳುನಾಡಿನಲ್ಲಿ ನಾಗದೇವರಿಗೆ ವಿಶೇಷ ಪ್ರಾಧಾನ್ಯತೆ ಇದೆ. ಅದು ಇತಿಹಾಸ ಪ್ರಸಿದ್ಧ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರನ ಪುಣ್ಯಭೂಮಿಯಲ್ಲಿರುವ ನಾಗಕಟ್ಟೆಯನ್ನು ಧ್ವಂಸಗೊಳಿಸುವುದಲ್ಲದೆ ಕೆಟ್ಟ ರೀತಿಯಲ್ಲಿ ವರ್ತಿಸಿರುವುದು ಖಂಡನೀಯ ಎಂದು ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಹೇಳಿದ್ದಾರೆ. ಅವರು ವ್ಯಕ್ತಿಯಿಂದ ಹಾನಿಗೊಳಗಾದ ನಗರದ ಖಾಸಗಿ ಬಸ್ ನಿಲ್ದಾಣದ ಬಳಿಯಿರುವ ನಾಗನಕಟ್ಟೆಗೆ ಶುಕ್ರವಾರ ಭೇಟಿ ನೀಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗಾಗಲೇ ಪುತ್ತೂರು ನಗರ ಠಾಣಾ ಪೊಲೀಸರು ಆತನನ್ನು ಬಂಧಿಸಿದ್ದು, ಇದಕ್ಕಾಗಿ ಅಭಿನಂದನೆ ಸಲ್ಲಿಸಿದ ಅವರು, ಹಿಂದೂಗಳ ಶ್ರದ್ಧಾ ಕೇಂದ್ರಗಳಿಗೆ ಅನ್ಯಾಯವಾದಾಗ ಯಾವುದೇ ಕಾರಣಕ್ಕೂ ಬಿಡಬಾರದು. ಪೊಲೀಸರು ಸರಿಯಾದ ತನಿಖೆ ನಡೆಸಿ ಆರೋಪಿಗೆ ಸೂಕ್ತ ಶಿಕ್ಷೆ ನೀಡಬೇಕು ಎಂದು ಅವರು ಆಗ್ರಹಿಸಿದರು. ನಮ್ಮ ಈ ತುಳುನಾಡಿನಲ್ಲಿ ನಾಗದೇವರಿಗೆ ನಾವು ವಿಶೇಷ ಪ್ರಾಧಾನ್ಯತೆ ಕೊಡ್ತೇವೆ. ನಾವು ಮಹಾಲಿಂಗೇಶ್ವರಿನಿ ಪುಣ್ಯಭೂಮಿಯಲ್ಲಿ ಇಲ್ಲೇ ಇರ್ತಕ್ಕಂಥ ನಾಗದೇವರ ಕಟ್ಟೆಗೆ ಒಬ್ಬ ವ್ಯಕ್ತಿ ಬಂದು ಆ ಕಟ್ಟೆಯ ಎಲ್ಲ ಗ್ರಿಲ್ಲನ್ನು ತುಂಡು ಮಾಡಿ ಒಳಗಡೆ ಹೋಗಿ ಕೆಟ್ಟದ ರೀತಿಯಲ್ಲಿ ವರ್ತಿಸಿದ್ದಾನೆ. ಆ ಮುಖಾಂತರ ಡಬ್ಬಿ ಕೈ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಈಗಾಗಲೇ ಪುತ್ತೂರು ಠಾಣಾ ಸಬ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದೆ. ಅವನಿಗೆ ಇದೇ ಕೆಲಸ ಅಂತ ಗೊತ್ತಾಯಿತು. ಅವನನ್ನು ಪೊಲೀಸ್ನವರು ಬಂಧನ ಮಾಡಿ ಜೈಲಿಗೆ ಹಾಕುವಂಥ ಕೆಲಸವನ್ನು ಮಾಡಿ, ಅದಕ್ಕೋಸ್ಕರ ಪೊಲೀಸ್ನವರ ಶ್ಲಾಘನೀಯ ಕೆಲಸವನ್ನು ನಾನು ಅಭಿನಂದಿಸ್ತೇನೆ. ಅದ್ರ ಜೊತೆಗೆ ಈ ರೀತಿ ವ್ಯಕ್ತಿಗಳನ್ನು ನಮ್ಮ ಈ ಪುತ್ತೂರು ಭಾಗದ ಯಾವುದೇ ಜನ ಇದನ್ನು ಸಹಿಸುವುದಿಲ್ಲ. ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಈ ಥರ ಅನ್ಯಾಯ ಆದಾಗ ಇಡೀ ಹಿಂದೂ ಸಮಾಜ ಇದನ್ನು ಎಚ್ಚೆತ್ತುಕೊಂಡು ಇಂಥ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು. ಈಗ ಪೊಲೀಸ್ನವರ ಇದರ ಮುಖಾಂತರ ಅವನಿಗೆ ತಲೆ ಕೆಟ್ಟೋಗಿದಂತ ಬರುವಂಥದ್ದು, ಸರಿಯಾದ ಮಾಹಿತಿ ಸಿಗಬೇಕಾದ್ರೆ ಅದಕ್ಕೆ ಡಾಕ್ಟರ್ನವರು ಅದನ್ನು ಮಾಡಬೇಕು, ನಮಗೆ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋದು. ಈ ರೀತಿ ತಲೆ ಕೆಟ್ಟವರು ನಮ್ಮ ನಾಗದೇವರನ್ನೇ ಮುಟ್ಲಿಕ್ಕೆ ಯಾಕೆ ಬರಬೇಕು? ಅದಕ್ಕೋಸ್ಕರ ಸಂಶಯ ಬರ್ತಾ ಉಂಟು. ಪೊಲೀಸ್ ಅಧಿಕಾರಿಗಳ ಮೇಲೆ ನಮಗೆ ತುಂಬ ವಿಶ್ವಾಸ ಉಂಟು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಗೆ ಅವರು ಅತ್ಯಂತ ಪಣತೊಟ್ಟು ಕೆಲಸ ಮಾಡ್ತಿದ್ದಾರೆ. ಆದರೆ ಈ ರೀತಿ ಆದಾಗ ಹಿಂದೂ ಸಮಾಜ ಇದನ್ನು ಸಹಿಸುವುದಿಲ್ಲ. ಅದಕ್ಕೋಸ್ಕರ ಎಲ್ಲ ಹಿಂದೂ ಸಮಾಜ, ಎಲ್ಲ ಹಿಂದೂ ಬಾಂಧವರ ಮನವಿಯನ್ನು ಪ್ರಾರ್ಥನೆ ಕೂಡ ಮಾಡ್ತೇನೆ. ಯಾವುದೇ ರೀತಿ ಈ ರೀತಿ ಕಾರ್ಯ ಆದಾಗ ನಾವು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಾಗಿದೆ. ಆದರೆ ಸಮಾಜದ ಶಾಂತಿ ಕೂಡ ತುಂಬ ಅವಶ್ಯಕತೆ. ಅದಕ್ಕೋಸ್ಕರ ನಿನ್ನೆ ನಮ್ಮ ಮಂಡಲ ಅಧ್ಯಕ್ಷರು ಬಂದು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಡಿಪಾರ್ಟ್ಮೆಂಟಲ್ಲಿ ಮಾತಾಡಿದ್ದಾರೆ. ಅವನು ಬಂಧನ ಆಗಿದೆ. ಈ ರೀತಿ ಮತ್ತೆ ಯಾವುದೇ ರೀತಿಯ ತೊಂದರೆ ಆಗಬಾರದು. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಿವಕುಮಾರ್ ಪಿಬಿ, ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಪ್ರಭು, ಶಶಿಧರ್ ನಾಯಕ್, ನಾಗೇಂದ್ರ ಬಾಳಿಗ, ಪ್ರವೀಣ್, ಧನ್ಯಕುಮಾರ್, ಜಯಂತ ಕುಂಜೂರು ಪಂಜ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.